ಸಿಎಂ ವಿರುದ್ಧ ಕೊಲೆ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆಯನ್ನ ನೀಡಿದವರನ್ನ ಬಂಧಿಸಿ ಅಂತ ನಾವೇನ್ ಹೇಳಿಲ್ಲ, ಅದನ್ನ ಸ್ಥಳೀಯ ಪೊಲೀಸರಿಗೆ ಬಿಟ್ಟಿದ್ದೇವೆ ಅಂತ ರಿಯಾಕ್ಟ್ ಮಾಡಿದ್ದಾರೆ. ವಿಧಾನಸೌಧದಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ವಿರುದ್ಧ ಕೊಲೆ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ಹೇಳಿಕೆ ನೀಡಿದವರನ್ನ ಬಂಧಿಸಿ ಅಂತ ನಾವೇನ್ ಹೇಳಿಲ್ಲ, ಅದನ್ನ ಸ್ಥಳೀಯ ಪೊಲೀಸರಿಗೆ ನಾವು ಬಿಟ್ಟಿದ್ದೇವೆ ಅನ್ನುವಂತಹ ಮಾತುಗಳನ್ನಾಡಿದ್ದಾರೆ. ಏನೋ ಹೇಳಿಕೆ ಕೂಡಲೇ ಅರೆಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ, ಅದರ ತೀವ್ರತೆಯನ್ನ ನಾವು ಯೋಚನೆ ಮಾಡಬೇಕಾಗತ್ತೆ ಅಂತ ರಿಯಾಕ್ಟ್ ಮಾಡಿದ್ದಾರೆ. ಫೇಕ್ ನ್ಯೂಸ್ ವಿಚಾರದಲ್ಲೂ ಕ್ರಮವನ್ನ ನಾವು ತೆಗೆದುಕೊಳ್ತೀವಿ ಅಂತ ಹೇಳಿ ವಿಧಾನಸೌಧದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಹೇಟ್ ಸ್ಪೀಚ್ ಬಿಲ್ಲು ಕೂಡ ತರ್ತಾ ಇದ್ದೀವಿ. ಅದರಲ್ಲಿ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿರ್ತೀವಿ. ಫೇಕ್ ನ್ಯೂಸ್ ಅಲ್ಲಿ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದೀವಿ. ಇವಾಗ ಕಾನೂನು ಮಾಡುವಾಗ ಇವೆಲ್ಲ ಗಮನದಲ್ಲಿ ಇಟ್ಕೊಂಡೇ ನಾವು ಮಾಡ್ತೀವಿ. ಹರೀಶ್ ಪೂಂಜ್ ಅವರು ಕೂಡ ಸಿಎಂ ವಿರುದ್ಧ ಮಾತನಾಡಿದ್ದಾರೆ. ಅದು ಆಗ್ಲೇ ಅವ್ರದ್ದು 23ರಲ್ಲೇ ಮಾತಾಡಿರುವಂತದ್ದು. ಅದನ್ನ ಕೇಸ್ ಕೂಡ ರಿಜಿಸ್ಟರ್ ಮಾಡಿಕೊಂಡು ಅದು ಸ್ಟೇ ಆಗಿದೆ. ಅದು ಸ್ಟೇ ಏನಾದ್ರು ವೆಕೇಟ್ ಆದ್ರೆ ಮುಂದೆ ಕ್ರಮ ತಗೊಳ್ತಾರೆ. ಹೇಟ್ ಸ್ಪೀಚ್ ಬಿಲ್ಲು ಕೂಡ ತರ್ತಾ ಇದ್ದೀವಿ. ಅದರಲ್ಲಿ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿರ್ತೀವಿ. ಫೇಕ್ ನ್ಯೂಸ್ ಅಲ್ಲಿ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದೀವಿ. ಇವಾಗ ಕಾನೂನು ಮಾಡುವಾಗ ಇವೆಲ್ಲ ಗಮನದಲ್ಲಿ ಇಟ್ಕೊಂಡೇ ನಾವು ಮಾಡ್ತೀವಿ. ಹರೀಶ್ ಪೂಂಜ್ ಅವರು ಕೂಡ ಸಿಎಂ ವಿರುದ್ಧ ಮಾತನಾಡಿದ್ದಾರೆ. ಅದು ಆಗ್ಲೇ ಅವ್ರದ್ದು 23ರಲ್ಲೇ ಮಾತಾಡಿರುವಂತದ್ದು. ಅದನ್ನ ಕೇಸ್ ಕೂಡ ರಿಜಿಸ್ಟರ್ ಮಾಡಿಕೊಂಡು ಅದು ಸ್ಟೇ ಆಗಿದೆ. ಅದು ಸ್ಟೇ ಏನಾದ್ರು ವೆಕೇಟ್ ಆದ್ರೆ ಮುಂದೆ ಕ್ರಮ ತಗೊಳ್ತಾರೆ. ಹೇಟ್ ಸ್ಪೀಚ್ ಬಿಲ್ಲು ಕೂಡ ತರ್ತಾ ಇದ್ದೀವಿ. ಅದನ್ನ